ನಮಸ್ತೆ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಬದನೆಯಲ್ಲಿ ಬರುವಂಥ ಪ್ರಮುಖ ಕೀಟಗಳು, ಅದರ ನಿರ್ವಹಣೆ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ಯಾವ ರೈತರು ಬದನೆ ಕೃಷಿಯನ್ನು ಮಾಡುತ್ತಿದ್ದೀರಾ ಅವರು ತಪ್ಪದೇ ಈ ವಿಡಿಯೋವನ್ನು ವೀಕ್ಷಿಸಿ. ಮೊದಲನೇದಾಗಿ ರಸ ಹೀರುವ ಕೀಟ. ಎಲೆಗಳಲ್ಲಿ ರಸ ಹೀರುವ ಕೀಟ, ಅದರಲ್ಲಿ ಥ್ರಿಪ್ಸ್ ನುಸಿ. ಈ ಥ್ರಿಪ್ಸ್ ನುಸಿಯು ಎಲೆಗಳಲ್ಲಿ ರಸಗಳನ್ನು ಹೀರೋಕೆ ಸ್ಟಾರ್ಟ್ ಮಾಡುತ್ತದೆ. ಹೀಗೆ ರಸ ಹೀರುವುದರಿಂದ ಎಲೆಗಳು ಮೇಲ್ಭಾಗದಲ್ಲಿ ಸುರುಳಿಯಾಗುತ್ತದೆ. ತದನಂತರ ಎಲೆಗಳ ಮೇಲೆ ಹಳದಿ ಬಣ್ಣದ ಚುಕ್ಕೆ ಮತ್ತು ಸಿಲ್ವರಿ ಅಪಿಯರೆನ್ಸ್ ಕೂಡ ನೋಡ್ಬೋದು. ಈ ಕೀಟಗಳು ನೋಡೋಕ್ಕೆ ಹೇಗಿರುತ್ತೆ ಅಂದರೆ ಎಲೆಗಳ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ರಸ ಹೀರುವುದನ್ನು ನೋಡ್ಬೋದು. ಹೀಗೆ ರಸ ಹೀರುವುದರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಡಿಮೆಯಾಗಿ ಇಳುವರಿ ಕೂಡ ಕುಂಠಿತವಾಗುತ್ತದೆ. ಎರಡನೆಯ ಪ್ರಮುಖ ರಸ ಹೀರುವ ಕೀಟ ಎಂದರೆ ವೈಟ್ ಫ್ಲೈಸ್. ಇದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಕೂಡ ಎಲೆಗಳಲ್ಲಿ ರಸಗಳನ್ನು ಹೀರೋಕೆ ಸ್ಟಾರ್ಟ್ ಮಾಡುತ್ತೆ. ಹೀಗೆ ರಸ ಹೀರುವುದರಿಂದ ಎಲೆಗಳ ಮೇಲೆ ನಾವು ಹನಿಡ್ಯೂ ಸೆಕ್ರೇಷನ್ ಕೂಡ ನೋಡ್ಬೋದು. ಹೀಗೆ ಹನಿಡ್ಯೂ ಸೆಕ್ರೇಷನ್ ಆದಂತೆ ಬ್ಲ್ಯಾಕ್ ಸೂಟಿ ಮೋಲ್ಡ್ ಕೂಡ ಗ್ರೋತ್ ಆಗುತ್ತದೆ. ಇದರಿಂದಾಗಿ ಇಲ್ಲಿಯೂ ಕೂಡ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಡಿಮೆ ಆಗುತ್ತದೆ. ಇದರ ಹಾವಳಿ ನಾವು ಎಲೆಗಳ ಮೇಲೆ ಮತ್ತು ಹೂಗಳ ಮೇಲೆ ಮತ್ತು ಹಣ್ಣುಗಳ ಮೇಲೆ ಕೂಡ ನೋಡ್ತೀವಿ. ಇದರಿಂದಾಗಿ ಪೂರ್ತಿಯಾಗಿ ಇಳುವರಿ ಕುಂಠಿತವಾಗುತ್ತದೆ. ಈ ಎಲ್ಲ ರಸ ಹೀರುವ ಕೀಟಗಳನ್ನು ನಾವು ರಾಸಾಯನಿಕವಾಗಿ ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ, ಮೊದಲನೇದಾಗಿ ಆಸಿಫೇಟ್ 1.5 ಗ್ರಾಂ ಪ್ರತಿ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಬೇಕು. ಇದು ಮಾರ್ಕೆಟಲ್ಲಿ ಅಸಿಮಿನ್ ಎಂಬ ಹೆಸರಿನಿಂದ ದೊರೆಯುತ್ತದೆ. ಎರಡನೆಯದಾಗಿ ಡೈಮಿಥೋಯೇಟ್, ಇದು 0.5 ml ಪ್ರತಿ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇದು ಮಾರ್ಕೆಟಲ್ಲಿ ಟ್ಯಾಫ್ಗರ್ ಎಂಬ ಹೆಸರಿನಿಂದ ದೊರೆಯುತ್ತದೆ. ಈ ಎರಡು ರಾಸಾಯನಿಕದಿಂದ ಕಂಟ್ರೋಲ್ ಬರಲಿಲ್ಲ ಅಂತಂದರೆ ಇಮಿಡಾಕ್ಲೋಪ್ರಿಡ್, ಅದು 0.5 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇದು ಮಾರ್ಕೆಟಲ್ಲಿ ಕಾನ್ಫಿಡರ್ ಎಂಬ ಹೆಸರಿನಿಂದ ದೊರೆಯುತ್ತದೆ. ಎರಡನೇ ಪ್ರಮುಖ ಕೀಟ ಎಂದರೆ ಕಾಂಡ ಮತ್ತು ಕಾಯಿ ಕೊರಕ. ಇದರ ಲಕ್ಷಣಗಳು ನಾವು ಹೇಗಿರುತ್ತೆ ಅಂತ ನೋಡಬೇಕಾದ್ರೆ, ಕಾಂಡದ ಮೇಲೆ ಮತ್ತು ಹಣ್ಣುಗಳ ಮೇಲೆ ಇದು ಸಣ್ಣ ಸಣ್ಣದಾದ ಹೋಲ್ಗಳನ್ನು ಮಾಡಿ ಒಳಗಡೆ ಹೋಗಿ ಕೊರೆಯುತ್ತಾ ತಿನ್ನುತ್ತದೆ. ಮೇಲ್ಭಾಗದಲ್ಲಿ ಅದರ ಎಕ್ಸ್ಕ್ರೀಟವನ್ನು ಬಿಟ್ಟಿರುತ್ತದೆ. ಇಂತಹ ಕೀಟಕ್ಕೆ ತುತ್ತಾದಂತಹ ಹಣ್ಣುಗಳು ಮಾರ್ಕೆಟಲ್ಲಿ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತವೆ. ಇದರಿಂದಾಗಿ ಹೆಚ್ಚಿನ ಲಾಭದಾಯಕ ಇಳುವರಿ ಕೂಡ ಬರುವುದಿಲ್ಲ. ಈ ಹುಳುಗಳನ್ನು ನಾವು ರಾಸಾಯನಿಕವಾಗಿ ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ, ಪ್ರೊಫೆನೋಫಾಸ್ 1.5 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇದು ನಮಗೆ ಮಾರ್ಕೆಟಲ್ಲಿ ಕ್ಯೂರಾಕ್ರೋನ್ ಎಂಬ ಹೆಸರಿನಲ್ಲಿ ದೊರೆಯುತ್ತದೆ. ಇದರಿಂದ ಕೂಡ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಕ್ಲೋರೆಂಟ್ರಿನೋಪ್ರೋಲ್ 0.3 ml ಪ್ರತಿ ಲೀಟರ್ ನೀರಿಗೆ ಸ್ಪ್ರೇ ಮಾಡಬೇಕು. ಇದು ಮಾರ್ಕೆಟಲ್ಲಿ ಕೊರೈಜನ್ ಎಂಬ ಹೆಸರಿನಿಂದ ದೊರೆಯುತ್ತದೆ. ಕೊನೆಯದಾಗಿ ಲೀಫ್ ಹಾಪರ್, ಇದು ಕನ್ನಡದಲ್ಲಿ ನಾವು ಎಲೆ ಹಾಪರ್ ಅಂತಲೂ ಕರೀತೀವಿ. ಇದು ಪ್ರತ್ಯೇಕವಾಗಿ ಗಿಡದಲ್ಲಿ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ. ಆದರೆ ಲಿಟಲ್ ಲೀಫ್ ಆಫ್ ಬ್ರಿಂಜಲ್ ಎಂಬ ವೈರಸನ್ನು ಹರಡುವುದಕ್ಕೆ ಇದು ವೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇಂಥ ವೈರಸ್ಗೆ ತುತ್ತಾದ ಗಿಡವು ನೋಡೋಕ್ಕೆ ಹೇಗಿರುತ್ತೆ ಎಂದರೆ ಎಲೆಗಳ ಸಂಖ್ಯೆಯು ಕಡಿಮೆಯಾಗಿ ಎಲೆಗಳ PTOL ಸೈಜ್ ಕೂಡ ಕಡಿಮೆಯಾಗಿರುತ್ತದೆ. ನೋಡೋಕ್ಕೆ ಒಂಥರ ಬುಷಿ ರೂಪದಲ್ಲಿ ಕಾಣುತ್ತದೆ. ಇದನ್ನು ನಾವು ರಾಸಾಯನಿಕವಾಗಿ ಹೇಗೆ ಕಂಟ್ರೋಲ್ ಮಾಡಬೇಕು ಎಂದರೆ, ಡೈಮಿಥೋಯೇಟ್ 1.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದು ಮಾರ್ಕೆಟಲ್ಲಿ ಟ್ಯಾಫ್ಗರ್ ಎಂಬ ಹೆಸರಿನಿಂದ ದೊರೆಯುತ್ತದೆ. ರೈತರೇ, ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಕೀಟನಾಶಕಗಳು ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟಲ್ಲಿ ದೊರೆಯುತ್ತದೆ. ಕೂಡಲೇ ಸಂಪರ್ಕಿಸಿ. ಇದೇ ರೀತಿಯಾಗಿ ನೀವು ಕೃಷಿಗೆ ಸಂಬಂಧಿತ ವಿಡಿಯೋಗಳನ್ನು ನೋಡಬೇಕಾದಲ್ಲಿ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಒತ್ತಿ.